ಅಂತ ಹೇಳಿದ್ದಪ್ಪ. ಅವ್ರ ಆತ್ಮಾಲೋಕನ ಮಾಡ್ಕೊಳ್ಳಿ. ನಮ್ಮನ್ನೆಲ್ಲ ಕರೆಸಿ ಹಿರಿಯರನ್ನ ಕರೆಸ್ಕೊಂಡು ಅವರೆಲ್ಲ ಒಂದು ಸಭೆ ಮಾಡ್ಯಾರ ಅವ್ರ ಮನೆ ಒಳಗೆ ಮುದೋಳು ಕರೆಸ್ಯಾರ. ಇವೆಲ್ಲ ಬಿಟ್ಕೊಂಡು ಈಗ ಯಾವುದೋ ಒಂದು RSS ಕುತಂತ್ರಕ್ಕಾಗಿ ಯಾವುದೋ ಒಂದು BJP ಹಿತಾಸಕ್ತಿಗಾಗಿ ಈ ಒಂದು ಮೀಸಲಾತಿ ಬಗ್ಗೆ ದ್ವಂದ್ವ ನೀತಿ ಮಾಡ್ಕೊಂಡು ಸಮಾಜನ ಹೊಡೆಯೋದು ಯಾವ ಇದು ರೀ ನ್ಯಾಯ ಇದು? ಇದು ನಮಗೆ ಮುಖ್ಯವಾಗಿ ಬಂದದ್ದು. ನಾವು ಹಳ್ಳಿಗಾಡಿನಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಇಡೀ ದೇಶಾದ್ಯಂತ ಹೊರಮಾದಿಗಳು ನಾವು ಸೋದರ ಭಾವದಿಂದ ಇದ್ದೇವೆ. ನಾವು ರಕ್ತ ಸಂಬಂಧ ಸಹಿತ ಬೆಳೆಸ್ಲತ್ತೇವೆ. ಈಗ ಇದನ್ನು ಸಹಿಸಲಾರ್ದಂಥ RSS BJP ಅವರು ರಾಜಕೀಯ ಕುತಂತ್ರದಿಂದ ಏನಾದರೂ ಮಾಡಿ ನಮಗೆ ಇವರು ಎರಡೂ ಸಮಾಜ ಹೊಡಿಬೇಕು, ಎಲ್ಲಾದರೂ ಒಂದು ಕಡೆ ಹೋದ್ರಂದ್ರೆ ಇವರು ನಮ್ಮ ದೇಶದಾಗ ನಮ್ಮ ಹಿನ್ನಡೆ ಆಕತ್ತೆ ಅಂತ ಹೇಳಿರೋ RSSದವ್ರು BJP ಅವರು ಇದ್ರದ್ದು ಒಂದು ಹುನ್ನಾರದಿಂದ ನಮ್ಮ ಸಮುದಾಯಗಳು ಹೊಡಿಲತ್ತೇವೆ. ಆದ್ರೆ ನಾವು ಎಂದಾದರೂ ಇಷ್ಟು ಭಾಸ್ಕರ್ ಪ್ರಸಾದ್ ಅಂತವರು ಇವ್ರು ಮಾತಾಡಿದಾಗ ನಾವೆಂದರು ಕಾರಜೋಳ ಅವರು ತಿಮ್ಮಾಪುರ ಅವ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ನಮ್ಮ ಸಮುದಾಯದವರು ಆತ್ಮಾಲೋಕನ ಮಾಡ್ಕೊಳ್ಳಿ, ಅವ್ರು ಇನ್ನೂ ವಿಚಾರ ಮಾಡ್ಕೊಳ್ಳಿ. ಇದೇ ಜಿಗ್ಜಿನಿ ಅವ್ರ ಬಗ್ಗೆ ಕಾರಜೋಳ ಅವ್ರ ಬಗ್ಗೆ ಏನಾರು ಹೇಳ್ದೇವನ್? ಅವ್ರು ಸಣ್ಣ ಹುಡುಗರುಗತ್ತಲೆ ನಮ್ಮ ನೀವು ಯಾರು ತೊಗೋರಿ ನಾವು 6% ನಮ್ಗೆ ಬೇಕಾದ ಹೇಳುವಾಗ ನಾವೇನಾದರೂ ಅವ್ರು ಕೌಂಟ್ರ್ ಮಾಡಿವನ್? ಇರಲಿ, ಅವರು ನಮ್ಮ ಸೋದರದಾರೆ, ಆದರೆ ಸಮಾನವಾಗಿರೋಣ ಅಂತ ಹೇಳೋದು ನಮ್ಮ ಸಮಾಜದ ಒಂದು ಆದ್ಯತೆ. ನಾವು ಎಲ್ಲಿ ಅವರನ್ನು ನಾವು ತೆಗಳಿಲ್ಲ, ಎಲ್ಲಿ ಇದು ಮಾಡಿಲ್ಲ. ಈ ಅನ್ಪಾರ್ಲಿಮೆಂಟ್ರಿ ವರ್ಡ್ ಯಾರು ಯೂಸ್ ಮಾಡ್ತಾ ಇದ್ದಾರೆ ಈಗ? ಯಾರಾದರೂ ಹಿನ್ನೆಲೆ ನಮ್ಗೆ ಗೊತ್ತಾಗೋದಿಲ್ಲೇನು? ನಾವು ಮಾತಾಡೋಕ್ಕೆ ಬರೋದಿಲ್ಲ? ನಾವು ಮಾತಾಡೋಕ್ಕೆ ಬರ್ತದೆ. ಸಮುದಾಯದ ನಾವು ಏನಿದ್ದೇವೆ ಅಂದರೆ ನಾವು ಆ ಸಮುದಾಯದ ಹುಟ್ಟು ಬಂದಂಥ ನಮ್ಮ ಸಿದ್ಧಾಂತ ಇವ್ರು 30 ವರ್ಷ ಇದು ಮೀಸಲಾತಿ ಹೋರಾಟ ಮಾಡಿರ್ಬೋದು, ಅದಕ್ಕೆ ನಾವು ಬೆಂಬಲಾಗಿದ್ದೀವಿ. ಸುಮ್ಮ ಕೂತೇವೆ ಅಂದರೆ ನಾವು ಅದಕ್ಕೆ ಬೆಂಬಲ ಇಲ್ಲ ಅಂತ ಅಲ್ಲ, ಅದಕ್ಕೆ ಬೆಂಬಲ ಇದೆ ಅಂತ ಇದ್ದೀವಿ. 30 ವರ್ಷ ಹೋರಾಟಕ್ಕೆ ನಮ್ಮದು ಬೆಂಬಲಿದೆ. ಆದರೆ ಈ ಮೀಸಲಾತಿ ಅವ್ರು ಏನು ಕೇಳ್ತಾರೆ, ಮೀಸಲಾತಿ ವಾರಸ್ದಾರ ನಾವೇ ಅಂತ ಹೇಳ್ತಾರೆ. ಇಲ್ಲಿ ಬಾಬಾ ಸಾಹೇಬರು ಬರಲಿಲ್ಲ, ಬಸವಣ್ಣವರು ಬರಲಿಲ್ಲ, ಶಾಹು ಮಹಾರಾಜ ಬರಲಿಲ್ಲ, ಕೃಷ್ಣರಾಜ ಒಡೆಯರು ಬರಲಿಲ್ಲ. ಇದೆಲ್ಲ ಇತಿಹಾಸ ಗೊತ್ತಿಲ್ಲಾರ್ದೆ ನಾವು ಮೀಸಲಾತಿ ಭಾರತ ದೇಶವನ್ನು ಛಿದ್ರ ಮಾಡೋ ನಿಟ್ಟಿನಾಗ ಇವ್ರು ಮಾತಾಡ್ತಾರೆ. ಈ ರೀತಿ ಮಾತಾಡಿದ್ರೆ ಹೆಂಗೆ ರೀ? ಸಂವಿಧಾನವೂ ಇವ್ರಿಗೆ ಗಣನೆಗಿಲ್ಲ. ಅದಕ್ಕೆ ದಯವಿಟ್ಟು ನಾ ಏನು ಹೇಳೋದಂದ್ರೆ ಕಾರಜೋಳ ಇವ್ರ ಹಿನ್ನೆಲೆ ಏನು ಭಾಸ್ಕರ್ ಪ್ರಸಾದ್ ಅಂತವರು, ಇವು ಏನು ವಕೀಲರು ಅಂತವರು ಇವ್ರೇನು ಮಾತಾಡ್ತಾರಲ್ಲ, ಇವ್ರಿಗೆ ಬೀಗ ಹಾಕಿಸಿ ಬಾಯಿಗೆ. ಇಲ್ಲಿದ್ದರೆ ಅವ್ರೇನು ಚಿತ್ರದುರ್ಗದಲ್ಲಿ ಮಾಡ್ತಾರಲ್ಲ, ನಾವು ದೇಶದಾದ್ಯಂತ ಮಾಡಬೇಕಾದ ನಾವು ಮಾಡೋದು ಮಾದಿಗರ ವಿರೋಧ ಅಲ್ಲ, ನಾವು ಮಾಡೋದು RSS BJP ಇದ್ರ ಹಿನ್ನೆಲೆ ಯಾರದಲ್ಲ ಅವ್ರ ವಿರೋಧ ಮಾಡಬೇಕಾಗ್ತದೆ. ಈಗ ಅವರು ಮಾದಿಗ ಸಮುದಾಯದವರು BJPಗೆ ಮತ ಹಾಕಿದ್ದಾರೆ, ಕಾಂಗ್ರೆಸ್ಗೆ ಮತ ಹಾಕಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇದನ್ನ ಎಲ್ಲೋ ಒಂದು ಕಡೆ ತನ್ನ ರಾಜಕೀಯ ಷಡ್ಯಂತ್ರ ರೂಪಿಸಿ ಮಾದಿಗ ಸಮುದಾಯದ ಮೇಲೆ ಅನ್ಯಾಯವನ್ನು ಹೇರ್ತಾ ಇದೆ ಅಂತ. ಯಾವುದೇ ಪಕ್ಷ ಬರಲಿ, ನಾವು ಮನೆಯಲ್ಲಿದ್ದಂಥ ಅಣ್ತಮ್ರಿಲ್ರಿ, ನಮ್ಮ ಹಿತ ವಿಚಾರ ಮಾಡ್ಕೊಳ್ಳೋ, ನಮ್ಮ ಆತ್ಮಾಲೋಕನ ಮಾಡ್ಕೊಳ್ಳೋಕೆ ವಿಚಾರ ಅದಿಲ್ರಿ. ಈಗ ನಾವು ಕಾಂಗ್ರೆಸ್ ಅದೇವಿ, BJP ಅವರು ಒಳ್ಳೇದು ಮಾಡ್ತಿದ್ರೆ ನಮ್ಮ ಸಮುದಾಯಕ್ಕೆ ಸ್ವಾಗತ ಮಾಡ್ಕೋಬೇಕಿಲ್ರಿ. ಅದನ್ನ ಯಾಕೆ ನೀವು ಪಕ್ಷ ಹಿಡಿದ್ಕೊಂಡು ನಾವು ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಮಾಡ್ತೀರಿ? ಕಾಂಗ್ರೆಸ್ದವ್ರು ಒಳ್ಳೇದು ಮಾಡಿದಕ್ಕೆ ಒಳ್ಳೇದಂತ ಹೇಳಿರಲ್ಲ ನಮ್ಮ ಸಮಾಜಕ್ಕೆ. ಬಲಿಮಾದಿಗರಿಗೆ ಕಾಂಗ್ರೆಸ್ದವ್ರು ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡ್ಯಾರ ಅಂತ ಹೇಳ್ರಿ. BJP ಅವರು ಒಳ್ಳೇದು ಮಾಡಿದ್ರೆ ನಾವು ಕಾಂಗ್ರೆಸ್ ಮಾಡೋರು ನಿಮ್ಮ ಜೊತೆ. ಇಲ್ಲಿ ಸೇರಿದ ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲ್ಲ ಸಮೂಹ ಮಾಧ್ಯಮ ಗೆಳೆಯರಿಗೆ ಮೊದಲು ಅಭಿನಂದನೆಗಳು. ಈ ಪತ್ರಿಕಾ ಸ್ವಾಗತವನ್ನು ಬಯಸಿ, ಈ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದರೆ ಛಲವಾದಿ ಅಥವಾ ಕೊಲೆಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ದ್ವಂದ್ವ ನೀತಿ ನಿಲುವುಗಳಿದ್ದು ಅದೆಲ್ಲನೂ ಕೂಡ ನಿವಾರಣೆ ಆದರೂ ಕೂಡ ನಮ್ಮಲ್ಲೇ ಒಬ್ಬರು ಮಾದಿಗ ಜಾತಿಗೆ ಸಂಬಂಧಪಟ್ಟಂಥ ವಿಜಯ ಪ್ರಸಾದ್ ಅವರಾಗಿರ್ಬೋದು, ವಿಜಯ ಭಾಸ್ಕರ್ ಪ್ರಸಾದ್ ಅವರಾಗಿರ್ಬೋದು, ಅರುಣ್ ಕುಮಾರ್ ಅವರು ವಕೀಲರಿದ್ದಾರೆ. ಅವರು ಪ್ರತಿಯೊಂದು ಭಾಷೆಯನ್ನು ಬಳಸುವ ಮುಂದೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಇಡೀ ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ತೆಲಂಗಾಣ ಆದ ನಂತರ ಕರ್ನಾಟಕವನ್ನು ಜಾರಿಗೆ ತಂದಿದ್ದಾರೆ. ಆದ್ರೂ ಕೂಡ ಅವರು SC ಮಾದೇವಪ್ಪ ಅವ್ರನ್ನ ಮತ್ತು ಪರಮೇಶ್ವರ್ ಅವರನ್ನು, ಪ್ರಿಯಾಂಕಾ ಖರ್ಗೆ ಅವರನ್ನು ಕೇವಲ ಏಕವಚನದಲ್ಲಿ ಮಾತಾಡಿ ಮಾದೇವಪ್ಪ ಅನ್ನೋ ರೌಡಿ ಶಬ್ದವನ್ನು ಯೂಸ್ ಮಾಡುವಂಥ ಭಾಸ್ಕರ್ ಪ್ರಸಾದ್ ಅವರಿಗೆ ಮತ್ತು ಅರುಣ್ ಅವರಿಗೆ ನಾವು ಖಂಡನೆ ಮಾಡಿ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಪ್ರಮುಖ ನಾಯಕರಾದಂಥ ಚಂದ್ರಶೇಖರ್ ಕೊಡಬಾಗಿ ಸಾಹೇಬರು ಮತ್ತು ರಾಜು ಕುಚ್ಬಾಳ್ ಅವರು, ಅಭಿಷೇಕ್ ಚಕ್ರವರ್ತಿ ಅವರು, ಹಿರಿಯ ನಾಯಕರಾದಂಥ ಅಡಿಯಪ್ಪ ಸಾಲ್ಗಲ್ ಅವರು, ನಾಗರಾಜ್ ಲಂಬ ಅವರು, ಈಗ ನಿಮ್ಮನ್ನು ಉದ್ದೇಶಿಸಿ ಚಂದ್ರಶೇಖರ್ ಕೊಡಬಾಗಿ ಸರ್ ಮಾತನಾಡ್ತಾರೆ. My press meet, I used to address. I, being a Vice President of Karnataka State Chalwadi Mahasabha,
wish to brief you the brief story of the Karnataka scheduled caste people. For thousands of years together, the SC community people in this country have been victimized, have been oppressed and suppressed by the so-called land-owning community in the country. So we are real victims of this oppression. That is why our Karnataka government in the state have brought this internal reservation just to uplift ಬೆಂಬಲಿದೆ. ಆದರೆ ಈ ಹೋರಾಟ ಮೀಸಲಾತಿ ಅವ್ರು ಏನು ಕೇಳ್ತಾರೆ, ಮೀಸಲಾತಿ ವಾರಸ್ದಾರ ನಾವೇ ಅಂತ ಹೇಳ್ತಾರೆ. ಇಲ್ಲಿ ಬಾಬಾ ಸಾಹೇಬರು ಬರಲಿಲ್ಲ, ಬಸವಣ್ಣವರು ಬರಲಿಲ್ಲ, ಶಾಹು ಮಹಾರಾಜ ಬರಲಿಲ್ಲ, ಕೃಷ್ಣರಾಜ ಒಡೆಯರು ಬರಲಿಲ್ಲ. ಇದೆಲ್ಲ ಇತಿಹಾಸ ಗೊತ್ತಿಲ್ಲಾರ್ದೆ ನಾವು ಮೀಸಲಾತಿ ಭಾರತ ದೇಶವನ್ನು ಛಿದ್ರ ಮಾಡೋ ನಿಟ್ಟಿನಾಗ ಇವ್ರು ಮಾತಾಡ್ತಾರೆ. ಈ ರೀತಿ ಮಾತಾಡಿದ್ರೆ ಹೆಂಗೆ ರೀ? ಸಂವಿಧಾನವೂ ಇವ್ರಿಗೆ ಗಣನೆಗಿಲ್ಲ. ಅದಕ್ಕೆ ದಯವಿಟ್ಟು ನಾ ಏನು ಹೇಳೋದಂದ್ರೆ, ಕಾರಜೋಳ ಇವ್ರ ಹಿನ್ನೆಲೆ ಏನು ಭಾಸ್ಕರ್ ಪ್ರಸಾದ್ ಅಂತವರು, ಇವು ಏನು ವಕೀಲರು ಅಂತವರು ಇವ್ರೇನು ಮಾತಾಡ್ತಾರಲ್ಲ, ಇವ್ರಿಗೆ ಬೀಗ ಹಾಕಿಸಿ ಬಾಯಿಗೆ. ಇಲ್ಲಿದ್ದರೆ ಅವ್ರೇನು ಚಿತ್ರದುರ್ಗದಲ್ಲಿ ಮಾಡ್ತಾರಲ್ಲ, ನಾವು ದೇಶದಾದ್ಯಂತ ಮಾಡಬೇಕಾದ, ನಾವು ಮಾಡೋದು ಮಾದಿಗರ ವಿರೋಧ ಅಲ್ಲ, ನಾವು ಮಾಡೋದು RSS BJP ಇದ್ರ ಹಿನ್ನೆಲೆ ಯಾರದಲ್ಲ ಅವ್ರ ವಿರೋಧ ಮಾಡ್ಬೇಕಾಗ್ತದೆ. ಈಗ ಅವರು ಮಾದಿಗ ಸಮುದಾಯದವರು ಬಿಜೆಪಿಗೆ ಮತ ಹಾಕಿದ್ದಾರೆ, ಕಾಂಗ್ರೆಸ್ಗೆ ಮತ ಹಾಕಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇದನ್ನ ಎಲ್ಲೋ ಒಂದ್ ಕಡೆ ತನ್ನ ರಾಜಕೀಯ ಷಡ್ಯಂತ್ರ ರೂಪಿಸಿ ಮಾದಿಗ ಸಮುದಾಯದ ಮೇಲೆ ಅನ್ಯಾಯವನ್ನು ಹೇಳ್ತಾ ಇದೆ ಅಂತ. ಯಾವುದೇ ಪಕ್ಷ ಬರಲಿ, ನಾವು ಮನೆಯಲ್ಲಿದ್ದಂಥ ಅಣ್ತಮ್ರಿಲ್ರಿ, ನಮ್ಮ ಹಿತ ವಿಚಾರ ಮಾಡ್ಕೊಳ್ಳೋ, ನಮ್ಮ ಆತ್ಮಾಲೋಕಗಳು ಮಾಡ್ಕೊಳ್ಳೋಕೆ ವಿಚಾರ ಅದಿಲ್ರಿ. ಈಗ ನಾವು ಕಾಂಗ್ರೆಸ್ ಅದೇವಿ, BJP ಅವ್ರು ಒಳ್ಳೇದು ಮಾಡ್ತಿದ್ರೆ ನಮ್ಮ ಸಮುದಾಯಕ್ಕೆ ಸ್ವಾಗತ ಮಾಡ್ಕೋಬೇಕಿಲ್ರಿ. ಅದನ್ನ ಯಾಕೆ ನೀವು ಪಕ್ಷ ಹಿಡಿದ್ಕೊಂಡು ನಾವು ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಮಾಡ್ತೀರಿ? ಕಾಂಗ್ರೆಸ್ದವ್ರು ಒಳ್ಳೇದು ಮಾಡಿದಕ್ಕೆ ಒಳ್ಳೇದಂತ ಹೇಳ್ರಲ್ಲ. ನಮ್ಮ ಸಮಾಜಕ್ಕೆ ಬಲಿಮಾದಿಗರಿಗೆ ಕಾಂಗ್ರೆಸ್ದವ್ರು ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡ್ಯಾರ ಅಂತ ಹೇಳ್ರಿ. BJP ಅವ್ರು ಒಳ್ಳೇದು ಮಾಡಿದ್ರೆ ನಾವು ಕಾಂಗ್ರೆಸ್ ಮಾಡೋರು ನಿಮ್ಮ ಜೊತೆ ಕೂಡ ಒಳ್ಳೇದು ಮಾಡ್ಯಾರ ಅಂತ ಹೇಳ್ತೇವೆ. ಈ ಮನೋಭಾವನೆ ಯಾಕಿಲ್ಲ? ಡಿವೈಡ್ ಪಾಲಿಸಿ ಯಾಕೆ ಮಾಡ್ತೀರಿ? ಇತ್ತೀಚೆಗೆ ನೀವು BJP ನೋಡ್ರಿ, ಒಳ ಮೀಸಲಾತಿ ನೋಡ್ರಿ ಅಲ್ರಿ, ಇತ್ತೀಚೆಗೆ ಒಳ ಮೀಸಲಾತಿ ವಿರೋಧಿಗಳು, ಇದು ದಲಿತ ಬಲಗೈ ಸಮುದಾಯದ ವಿರೋಧಿ BJP ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಜೊತೆಗದಾವೆ. ಮೊನ್ನೆ ಯಡಿಯೂರಪ್ಪನವ್ರು ಕೂಡ ಅದನ್ನೇ ಹೇಳಿದ್ರು. ಇದು ವಿಜೇಂದ್ರ ಯಡಿಯೂರಪ್ಪ ಇಲ್ಲ ನಾವು ಒಳ ಮೀಸಲಾತಿ ಪರವಾಗಿದ್ದೀವಿ, ಈಗೇನು ಹೊಸ ರಾಷ್ಟ್ರ ಬಿಂದು ಐತೆ ಅದ್ರ ಪ್ರಕಾರ ತುಂಬೋದಕ್ಕೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲಿನಿಂದಲೂ BJP ಬಲಗೈ ಸಮುದಾಯದ ವಿರೋಧಿಗಳದ ನೋಡ್ರಿ, ನೀವು ಅಬ್ಸರ್ವ್ ಮಾಡಿ ನೋಡ್ರಿ, ಇಲ್ಲಿವರೆಗೆ ಎಷ್ಟು ಜನ ದಲಿತರು ಇದ್ದಾರೆ ಅದು ಎಲ್ಲ ಎಡಗೈ ಸಮುದಾಯದವ್ರನ್ನೇ ಮುಂತರುವಂಥ ಕೆಲಸ BJP ಮಾಡಿದೆ. ಬಲಗೈ ಸಮುದಾಯದವರು ಇರ್ತಕ್ಕಂಥವ್ರನ್ನ ಎಲ್ಲರನ್ನೂ ಕೂಡ ರಾಜಕಾರಣದಿಂದ ದೂರಿಟ್ಟು ಮಾಡುವಂಥ ಕೆಲಸ ಮಾಡೈತಿ. ಹಿಂಗಾಗಿ ದಲಿತ ಬಲಗೈ ಸಮುದಾಯದ ವಿರೋಧಿ ನೇರವಾಗಿ BJP ಮತ್ತು RSS. ನಾವು ಬಾಬಾ ಸಾಹೇಬರ ಅನುಯಾಯಿಗಳಿದ್ದೀವಿ, ಹಿಂಗಾಗಿ ನಮ್ಮ ವಿರೋಧ ಮಾಡುವಂಥದ್ದು ಅವ್ರ ಕೆಲಸ ಮಾಡ್ತಾರೆ. ಕನ್ಕ್ಲೂಡಿಂಗ್ ಹೇಳ್ಬಿಡ್ತೀನಿ ನೋಡ್ರಿ. ಲಾಸ್ಟ್ ನಾವು ದಲಿತರು ಬೈ ಆ್ಯಂಡ್ ಲಾರ್ಜ್ we are going to support the progressive political party. We are going to support the progressive political party. ಅದ್ರಾಗ ಏನು ನೋ ಡೌಟ್ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೊತ್ಕೊಂಡಿರ್ತಕ್ಕಂಥ ಇವತ್ತಿಗೆ ಬೆಳಕಿಗೆ ಬಂದಿರತಕ್ಕಂಥ ಭಾಸ್ಕರ್ ಪ್ರಸಾದ್ ಅನ್ನುವಂಥ ಒಬ್ಬ ಅನ್ಪಾರ್ಲಿಮೆಂಟ್ರಿ ವರ್ಡನ್ನು ಯೂಸ್ ಮಾಡಿ ನಮ್ಮ ಜನಗಳ ಮನಸ್ಸನ್ನು ಅವರ ರೊಚ್ಚಿಗೇಳಿಸುವಂಥ ಪ್ರಸಂಗವನ್ನು ತಂದಿದ್ದಾನೆ. ಇತ್ತಿತ್ತಲಾಗಿ ಅವನ ಜೊತೆಗೆ ಅರುಣ್ ಕುಮಾರ್ ಅನ್ನೋಂಥ ಒಬ್ಬ ವಕೀಲ ಕೂಡ ಸೇರಿದ್ದಾರೆ. ನಾವು ಇಡೀ ಭಾರತ ದೇಶದಲ್ಲಿ ಮನಸ್ಸು ಮಾಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತದ ಮೇಲೆ ಹೊರಟಿದ್ದೇವೆ. ಇವತ್ತಿಗೂ ಕೂಡ ನಾವು ಯಾವುದೇ ಅವರಿಗೆ ಪ್ರಶ್ನೆ ಮಾಡುವಂಥದ್ದು ಮಾಡಿಲ್ಲ. ನಾವು ಮನಸ್ಸು ಮಾಡಿದ್ರೆ ಅವ್ರಿಗೆ ಒಂದು ಕ್ಷಣದಲ್ಲಿ ನಾವು ಅವ್ರನ್ನ ಪ್ರಶ್ನೆ ಮಾಡಿ ನಮ್ಮ ಎಲ್ಲ ಕಥೆಗಳನ್ನು, ನಮ್ಮೆಲ್ಲ ಆದೇಶಗಳನ್ನು ಸೇರಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ಇವತ್ತು ಏನು ನವಂಬರ್ದಲ್ಲಿ ಒಂದು 4 ರಿಟ್ ಅರ್ಜಿಗಳು ಹೈಕೋರ್ಟ್ನಲ್ಲಿ ಹೋಗಿದ್ದಾವೆ. ಹೈಕೋರ್ಟ್ನಲ್ಲಿ ಹೋದ್ಮೇಲೆ ನಿಮಗೆ ಉದಾಹರಣೆಯನ್ನು ಹೇಳಿಬಿಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯಾಧಿಕಾರಿ ಪಡೆಯುವಂಥ ಏನು ವಿಶ್ವವಿದ್ಯಾಲಯಗಳಿದ್ದಾವೆ, ಆ ವಿಶ್ವವಿದ್ಯಾಲಯಗಳಲ್ಲಿ 12 ವೈಸ್ ಚಾನ್ಸಲರ್ಗಳ ಪೋಸ್ಟ್ ಇದ್ದಾವೆ.
ಆ ಪೋಸ್ಟ್ನಲ್ಲಿ ಶಿವಮೊಗ್ಗ ಮತ್ತು ರಾಯಚೂರು ಬಿಟ್ಟರೆ ಒಬ್ಬರು ಯಾರು ಭಜಂತ್ರಿ ಪೈಕಿ ಇದ್ದಾರೆ, ಇನ್ನೊಬ್ಬರು ಏನು ಶಿವಮೊಗ್ಗಕ್ಕಿದ್ದಾರೆ, ಮಾದಿಗ ಜಾತಿಗೆ ಇದ್ದಾರೆ. ಇದು ಕಾಲಾಂತರದಿಂದ ಬಂದಿದ್ದಲ್ಲ. ಆಯಾ ಸರ್ಕಾರಗಳು ಕೂಡ ದೇವೇಗೌಡರ ಕಾಲದಲ್ಲಿ, ಹೆಗಡೆಯವರ ಕಾಲದಲ್ಲಿ ಮುಂದುವರೆದಂಥ, ಈಗೇನು ಬಂದಂಥ ಕೃಷ್ಣ ಅವ್ರ ಕಾಲದಲ್ಲಿ, ಈಗಿರ್ತಕ್ಕಂಥ ಸಿದ್ದರಾಮಯ್ಯ, ಅವೆಲ್ಲನೂ ಆ ಅಭ್ಯರ್ಥಿಯ ಆ ಏನು ಪದವಿ ಆಧಾರದ ಮೇಲೆ, ಅವರು ಮಾಡಿರ್ತಕ್ಕಂಥ ಸರ್ವಿಸದ ಆಧಾರದ ಮೇಲೆ ಅವರನ್ನು ಸೇರಿಸ್ಕೊಂಡಿದ್ದಾರೆ ಹೊರತಾಗಿ ಅಲ್ಲಿ ಯಾವುದೇ ಜಾತಿ ಆಧಾರದ ಮೇಲೆ ಅದನ್ನು ರೋಸ್ಟರ್ ಫುಲ್ಫಿಲ್ ಮಾಡೋಂಥದ್ದನ್ನು ನಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. The scheduled caste people, particularly untouchables. So in that context, I used to bring certain things before you. Some of the vested interests in the state, they are dividing SC community people in the name of left and right. So our view, Chalwadi Mahasabha view is that almost all the SC right and left people get equal share in the reservation matrix. They must get equal share in the reservation matrix. This is the view of Chalwadi Mahasabha in the state. So in regard to this, some vested interest, I mean so-called left community people, as already mentioned by Mr. Gonski, these unruly elements, two people, they are trying to divide the SC right and left. So hundreds of years together, SC right and left people have led their life as brothers. So in between, some of the people who wanted to gain political benefit, they are trying to divide the SC right and left people. This is most unfortunate thing. So in that capacity, the present government, they have already given equal share, I think 6, 6, 4, 5 and 1. I mean total 17% reservation. But as the reservation matrix has been already crossed 50%, that is why our Honorable Supreme Court has stated this. In this crucial hour, our state government has already declared to appoint 56,400 and odd, just to appoint the younger generation. ಸೊ ಉಳಿದ ಜಾತಿಗೆ 3 ಚಿಲ್ಲರೆ ಮಾಡಿ ಅದನ್ನು ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದ್ರು. ಅಲ್ಲಿ ನಮ್ಮನ್ನು ಪ್ರತಿನಿಧಿಸುವತಕ್ಕಂಥ ಡಾಕ್ಟರ್ ಮಹಾದೇವಪ್ಪ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಅವರು, ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಅದನ್ನು ಸರ್ಕಾರದ ಮೇಲೆ ಒತ್ತಡ ತಂದು ಅವರು 6% ರಿಸರ್ವೇಷನ್ನ ಪಡೆದುಕೊಳ್ಳಲಿಕ್ಕೆ ಸಫಲತೆಯನ್ನು ಕಂಡರು. ನಾವು ಯಾವುದೇ ಕಾರಣಕ್ಕೂ ಮಾದಿಗ ಸಮಾಜದ ಸಹೋದರರನ್ನು ನಾವು ಕೆಟ್ಟದಾಗಿ ಇವತ್ತಿವರೆಗೂ ಕಂಡಿಲ್ಲ. ಆದರೆ ಇತ್ತಿತ್ತಲಾಗಿ ಒಬ್ಬ RSSನ ಚಡ್ಡಿಯನ್ನು ನಮ್ಮದು ಸರ್ಕಾರಕ್ಕೆ ಆಗ್ರಹ. ಇದು ಸರ್ಕಾರ ಏನ್ ಮಾಡ್ತಾ ಇದೆ, ಇದು ಉದ್ಯೋಗ ಸೃಷ್ಟಿ ಮಾಡಕ್ ಆಗದೇ ಇರೋದ ಕಾರಣ ಈ ಗೊಂದಲ ಸೃಷ್ಟಿ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಕಾರಜೋಳ ಅವರ ಆರೋಪ. ಕಾರಜೋಳ ಅವರು ಇವತ್ತು ಕೇಂದ್ರದೊಳಗ ಕೇಂದ್ರದೊಳಗೆ ಸಂಸದರ ಅವರು ಪ್ರಧಾನಿಗಳೇ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ 2 ಕೋಟಿ ಎಲ್ಲಿಂದ ಯಾಕೆ ಬಂದಿಲ್ಲ ಅನ್ನುವಂಥದ್ದು ಕಾರಜೋಳ ಅವ್ರು ನಮಗೆ ಆನ್ಸರ್ ಮಾಡಬೇಕು. ಇವತ್ತು ಅವರು ಕೇಂದ್ರದೊಳಗೆ ಒಬ್ಬರು ಸಂಸದರಾಗಿ ಕೆಲಸ ಮಾಡ್ತಾರೆ.
ಅವ್ರು ಇವತ್ತವರೆಗೂ ಎಷ್ಟು ಜನ ಇವತ್ತು ಬಿ ಜೆ ಪಿ ಸಂಸದರು ಇದ್ದಾರಲ್ರಿ, ಅವರೊಂದು ನಾಟಕ ಮಂಡಳಿದು ಒಂದು ಸದಸ್ಯರು ಅಷ್ಟೇ ಅವರು. ಅವರಿಂದ ಕರ್ನಾಟಕಕ್ಕೆ 10 ಪೈಸಾ ಇನ್ಕಮ್ ಇಲ್ಲ, 10 ಪೈಸಾದ ನ್ಯಾಯ ಕೊಡಿಸುವಂಥ ಅವ್ರ ಕೈಯಿಂದ ಆಗಿಲ್ಲ. ಹೀಗಾಗಿ ಅವ್ರ ನೈತಿಕತೆನೇ ಇಲ್ಲ. ಕರ್ನಾಟಕ ಸರ್ಕಾರದೊಳಗೆ ಈ ಪೋಸ್ಟ್ ತುಂಬಬೇಕನ್ನುವಂಥದ್ದನ್ನು ಮೊದಲು ಕೇಂದ್ರ ಸರ್ಕಾರ ತುಂಬಬೇಕಾಗಿತ್ತು. ಅದನ್ನು ಅಲ್ಲಿ ಕೇಳಕ್ಕೆ ಹೇಳ್ರಿ, ಆಮೇಲೆ ಬೇಕಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಕೇಳಿ. ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೂ ಬೇಡಂದಿಲ್ಲ, ಅವ್ರು ಸರ್ಕಾರದ ಕೇಳೋಕ್ಕೂ ಬೇಡಂದಿಲ್ಲ. ವಿಶೇಷವಾಗಿ ಬಲಗೈ ಸಮುದಾಯ ಸಚಿವರನ್ನು ಯಾಕೆ ಟಾರ್ಗೆಟ್ ಮಾಡಿದಾರೆ ಅನ್ನುವಂಥದ್ದು ನಮ್ಮದು ಪ್ರಶ್ನೆ ಅಷ್ಟೇ. ಇಲ್ಲ, ಅವರನ್ನ ಈಗ 56,000 ನೇಮಕ ಪ್ರಕ್ರಿಯೆನೇ ಸ್ಟಾಪ್ ಇಡೋ ಸಂಬಂಧ ಈ ತಂತ್ರ ಇದು ರಣತಂತ್ರ ರೂಪಿಸಿದ್ದಾರೆ. ಇಲ್ಲ 56,000 ಮನುಷ್ಯ ಬಲಗೈ ಸಮುದಾಯವನ್ನ ಸಮರ್ಥವಾಗಿ ಬಳಕೆ ಮಾಡಿಕೊಂಡು ಅವ್ರ ಕಡೆ ಒಂದು ಕೇಸ್ ಹಾಕಿಸಿ, ಇಲ್ಲೊಂದು ಕ್ಯಾಂಡಿಡೇಟ್ ತಗೊಂಡು ಅದನ್ನು ಕೇಸ್ ಹಾಕಿಸಿ, ಇದ್ರ ನಡಬರ್ಕ್ ಆಟ ಆಡಿ ಎಲ್ಲೂ ಒಂದ್ ಕಡೆ ಉದ್ಯೋಗ ಸೃಷ್ಟಿ ಆಗಲಾರ್ದಂತ ಒಂದು ಕತ್ತಲಲ್ಲಿ ಇಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಇದು ರಣತಂತ್ರವಾಗಿದೆ ಅಂತ. ಒಳ ಮೀಸಲಾತಿ ಹಂಗಿಲ್ಲ. ಅದು ಏನಿದೆ, ಈಗ 56,400 ಪೋಸ್ಟ್ ತುಂಬಬೇಕಾದ್ರೂ ಸಹಿತ ಹೈಕೋರ್ಟ್ನಿಂದ ಏನು ರಿಸ್ಟ್ರಿಕ್ಷನ್ ಇಲ್ಲ, ಸುಪ್ರೀಂ ಕೋರ್ಟ್ದಿಂದ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಇಟ್ ಈಸ್ ಸಬ್ಜೆಕ್ಟ್ ಟು ದ ಜಜ್ಮೆಂಟ್ ಡೆಲಿವರ್ಡ್ ಬೈ ದ ಆನರೇಬಲ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಅಂತಿದೆ. ಅಂದ್ಬಳಿಕ ತುಂಬಬಹುದು ಇವರು. ಆ ಜಜ್ಮೆಂಟ್ ಮೇಲೆ ಡಿಪೆಂಡ್ ಅದು ಅಷ್ಟೇ. ಆ ಜಜ್ಮೆಂಟ್ ಅವ್ರು ಏನೇ ಡೆಲಿವರಿ ಮಾಡ್ತಾರೆ ಆ ಪ್ರಕಾರ ಏನೈತಿ ಅಪಾಯಿಂಟ್ಮೆಂಟ್ ಆಟೋಮೆಟಿಕ್ಲಿ ಆಗ್ತವೆ. ಅಪಾಯಿಂಟ್ಮೆಂಟ್ ಪ್ರಕ್ರಿಯೆಗೆ ಸ್ಟಾಪ್ ಇಡ್ರಿ ಅಂತ ಹೇಳೋದಿಲ್ಲ. ನಾವು ಕೇಳ್ತಾ ಇರೋದು ನಾವು ಇವತ್ತು ನಮ್ಮ ಆಗಿರ್ತಕ್ಕಂಥ ಎಲ್ಲ ನನ್ನ ಸೋದರನ್ನ ಸೇರಿಸಿಕೊಂಡು ಬಿಜಾಪುರದಲ್ಲಿ ಇರ್ತಕ್ಕಂಥ ಇವತ್ತಿಗೂ ಕೂಡ ಸವರ್ಧಿತೆಯಿಂದ ಬದುಕ್ತಿರ್ತಕ್ಕಂಥ ಮಾದಿಗ ಸಮಾಜದ ನನ್ನ ಸೋದರಲ್ಲಿ ನಾನು ಮತ್ತು ರಾಜ್ಯದ ಸೋದರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ನೀವು ಇಲ್ಲ ಸಲ್ಲದ ಏನೂ ತಲೆ ಬಿಡೋ ಇರಲಾರ್ದಂಥ ವಾಸ್ತವಿಕತೆಗಳನ್ನು ಬಚ್ಚಿಟ್ಟು ಜನರಲ್ಲಿ ಏನು ಎಮೋಷ್ನಲ್ ತುಂಬ್ತಾ ಇದ್ದರೆ ಅದನ್ನು ನಿಮ್ಮ ನಡೆಯನ್ನು ನಾನು ಉಗ್ರವಾಗಿ ಖಂಡಿಸಲಿಕ್ಕೆ ಬಯಸ್ತೇನೆ. ಆದರೆ ನಾವು ಈಗ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಬೇಕು. ಅವಾಗ 79ರಲ್ಲಿ ಹಾವನೂರು ಕಮಿಷನ್ ಪ್ರಕಾರ ಆದೇಶವಾದಾಗ ಅವಾಗ ಯಾರೂ ಇದನ್ನು ಪ್ರಶ್ನೆ ಮಾಡಲಿಲ್ಲ. ಬಸಲಿಂಗಪ್ಪನವರಿದ್ದರು, ರಂಗನಾಥ್ ಅವರಿದ್ದರು, ಮಾದಿಗ ಸಮಾಜ ಪಟ್ಟಂಥ ಏನು ಒಬ್ಬರು TN ನರಸಿಂಹಮೂರ್ತಿ ಅಂತಿದ್ದರು. ಇವರೆಲ್ಲ ಪ್ರಶ್ನೆ ಮಾಡಲಿಲ್ಲ. ಇವೆಲ್ಲ ಶೋಷಿತ ಜನಾಂಗಗಳು, OBCಗಳು ಸೇರಿ ರಾಜ್ಯಾಧಿಕಾರಿ ಹಿಡಿಯಬೇಕನ್ನಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಆಧಾರದ ಮೇಲೆ ನಾವು ಇವತ್ತು ಮುನ್ನುಡಿತೇವೆ ಹೊರತಾಗಿ ನಾವು ಯಾರನ್ನೂ ಟೀಕೆ ಟಿಪ್ಪಣಿ ಮಾಡಲ್ಲ. ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಹೈಕೋರ್ಟಿನ ತೀರ್ಪನ್ನು ಒಪ್ಪಿ ಅಲ್ಲಿವರೆಗೂ 50,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು. ನಮ್ಮ ಪಾಲು ಏನಿದೆ, ನಮ್ಮ ಪಾಲು ಸಂವಿಧಾನದ ಪಾಲು ನಮಗೆ ಕೊಡಬೇಕು. ಮಾದಿಗ ಸಮಾಜದ ಪಾಲನ್ನು ಅವ್ರಿಗೆ ಕೊಡಿ. ಇನ್ನು ಇತರೆ ಸ್ಪೃಶ್ಯ ಜಾತಿಗಳಾಗಿರ್ತಕ್ಕಂಥ ಹಾವನೂರು ಕಮಿಷನ್ ವರದಿಯಲ್ಲಿ ಬಂದಿರತಕ್ಕಂಥ ಸ್ಪೃಶ್ಯ ಜಾತಿಗಳೇನು ಕೊಡಿ. ಆದರೆ ನಾವು ಯಾವುದಕ್ಕೂ ತಕರಾರು ಮಾಡಲ್ಲ. ವಿನಾಕಾರಣವಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಂತ್ರಿಗಳ ಮೇಲೆ, ಸಚಿವರ ಮೇಲೆ ವಾಟ್ಸಾಪ್ನಲ್ಲಿ, ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿ ಮಾಡಿದಂಥ ನಡೆಯನ್ನು ಉಗ್ರವಾಗಿ ಖಂಡಿಸಿ ಇಡೀ ನಾವು ರಾಜ್ಯಾದ್ಯಂತ ಮತ್ತೆ ನಾವು ಹೋರಾಟವನ್ನು ಪುನರ್ ನಿರ್ಮಾಣ ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆ ಸಂದೇಶವನ್ನು ನೀಡುತ್ತಿದ್ದಾರೆ. ಅದನ್ನು ಖಂಡಿಸುವ ಸಲುವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿಯವರೆಗೆ ಮೀಸಲಾತಿ ಹಾಗೂ ಒಳ ಮೀಸಲಾತಿ ಬೆಳೆದು ಬಂದ ರೀತಿ ಹಾಗೂ ಅನೇಕ ವರದಿಗಳು ಸಲ್ಲಿಸಿದಂಥ, ಅನೇಕ ಸಮಿತಿಗಳು ಸಲ್ಲಿಸಿದಂಥ ವರದಿಗಳನ್ನು ಆಧರಿಸಿ ಇವತ್ತು ಕೊನೆಯದಾಗಿ ಒಳ ಮೀಸಲಾತಿಗೆ ತೆಲಂಗಾಣದ ನಂತರ ಇಡೀ ದೇಶದಲ್ಲಿಯೇ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಅಂಗೀಕಾರ ಮಾಡಿದೆ. ಆದರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಇಲ್ಲಿವರೆಗೆ ಮಾತನಾಡಿರ್ತಕ್ಕಂಥ ಅಭಿಷೇಕ್ ಚಕ್ರವರ್ತಿಯವರು ಹೇಳಿದ ಹಾಗೆ ಈ ರೋಸ್ಟರ್ ಬಿಂದು ಅಳವಡಿಕೆಯಲ್ಲಿ ಏನು 6 ಅಂತಕ್ಕಂಥ ಏನು ವಲಯ ತತ್ಸಂಬಂಧಿತ ಜಾತಿಗಳಿಗೆ 6%, ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಅಂತಕ್ಕಂಥ ವಿಷಯದಲ್ಲಿ ಈಗ ಇರತಕ್ಕಂಥ ಈ ಒಳ ಮೀಸಲಾತಿ ಆಧಾರದಲ್ಲಿ ಈಗೇನು 56,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಈ ರೋಸ್ಟರ್ ಬಿಂದುಗಳ ಪ್ರಕಾರ ನಮಗೆ ಏನು ವಲಯ ತತ್ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗ್ತಕ್ಕಂಥ ವಿಚಾರ ಇದೆ. ಇಲ್ಲಿ ನಾವು ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುವಂಥ ಅವಕಾಶ ಇದೆ. ಅದಕ್ಕಾಗಿ ಅದರಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿ ಮಾಡಬೇಕು ಅಥವಾ ಹಳೆಯ ಮೀಸಲಾತಿಯ ಪ್ರಕಾರನೇ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ ಇದೆ. ಆದರೆ ಇದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು. ಕೇವಲ ಏನು ಒಂದು ವಲಯ ಮತ್ತು ಮಾದಿಗ ಸಮುದಾಯಗಳನ್ನು ಒಡೆದು ಹಾಕಬೇಕು ಅಂತಕ್ಕಂಥ ರಾಜಕೀಯ ಉದ್ದೇಶದ ಪ್ರಕಾರನೇ ಮಾತ್ರ
ಒಂದು ಯಾವುದೋ ಒಂದು ಏನು RSSನ ಒಂದು ನಿರ್ದೇಶನದಂತೆ ಈ ವಲಯ ಸಂಬಂಧಿತ ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಟಾರ್ಗೆಟನ್ನು ಮಾಡಿ ಮಾತನಾಡ್ತಕ್ಕಂಥದ್ದು ಇದು ಒಳ ಮೀಸಲಾತಿಗಾಗಿ ಅಲ್ಲ. ಇಲ್ಲಿ ಏನು ಈ ಮೀಸಲು ಪಡಿತಕ್ಕಂಥ ಹೊಲೆಯ ಮತ್ತು ಮಾದಿಗ ಜಾತಿಗಳನ್ನು ಒಡಿತಕ್ಕಂಥದ್ದು ಒಂದೇ ಒಂದು ಉದ್ದೇಶವಾಗಿದೆ ಅಂತಕ್ಕಂಥದ್ದು. ಇಲ್ಲಿ ನಾವು ನಮ್ಮ ಹಿರಿಯರು ಹೇಳಿದ ಹಾಗೆ ಎಲ್ಲರೂ ಒಕ್ಕಟ್ಟಾಗಿ, ಯಾಕೆಂತಂದರೆ ಇಲ್ಲಿಯವರೆಗೆ ಮೀಸಲಾತಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ನಮ್ಗೆ ಬಂದಿಲ್ಲ. ಎಲ್ಲರೂ ಸರಿಸಮಾನವಾಗಿ ಮೀಸಲಾತಿಯನ್ನು ಪಡೆದುಕೊಂಡಿದ್ದೀವಿ. ನಮ್ಮ ಅರ್ಹತೆಯ ಮೇಲೆ, ಯೋಗ್ಯತೆಯ ಮೇಲೆ ಇದನ್ನು ನಾವು ಮೀಸಲಾತಿಯನ್ನು ಪಡೆದುಕೊಂಡು ಬಂದಿದ್ದೇವೆ. ಬಟ್ 1979 ನಂತರ ಕೆಲವೊಂದು ಸ್ಪೃಶ್ಯ ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿ ಸೇರಿಕೊಂಡು ನಮಗೆ ಅನ್ಯಾಯವಾದಾಗ ಈ ಒಳ ಮೀಸಲಾತಿ ಬೇಕು ಅಂತಕ್ಕಂಥದ್ದು ನಾವು ಹೋರಾಟವನ್ನು ಮಾಡ್ತಾ ಬಂದೀವಿ. ಇಲ್ಲಿ ಈಗ ನಾವು ಅಂಗೀಕಾರ ಮಾಡಿಕೊಂಡಿರ್ತಕ್ಕಂಥ ಒಳ ಮೀಸಲಾತಿಯಲ್ಲಿ ಕೆಲವು ನ್ಯೂನತೆಗಳನ್ನು ತೊಡೆದು ಹಾಕುವಲ್ಲಿ ಏನು ಸಮಿತಿಗಳು ಸ್ಪಷ್ಟ ನಿರ್ದೇಶನ ನೀಡಿದ ಕಾರಣ ಮತ್ತೆ ಈ ಒಂದು ಹಳೆಯ ಮೀಸಲಾತಿ ಪ್ರಕಾರ ಇವುಗಳನ್ನ ತುಂಬಬೇಕು ಅಂತ ಹೇಳತಕ್ಕಂಥದ್ದು ಒಂದು ಸರ್ಕಾರದ ನಿಲುವಾಗಿದೆ. ಇದನ್ನು ಖಂಡಿಸಿ ಮಾದಿಗ ಸಮುದಾಯ ಹೋರಾಟವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಎಲ್ಲ ನಮ್ಮ ಏನು ಒಳ ಮೀಸಲಾತಿಯನ್ನು ಪಡೆದುಕೊಳ್ತೀವಿ ಅವೆಲ್ಲ ಜಾತಿಗಳು ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಆದರೆ ಅಸಂವಿಧಾನಿಕ ಪದವನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಛಲವಾದಿ ಸಮುದಾಯಕ್ಕೆ ಸಂಬಂಧಿಸಿದ ರಾಜಕೀಯ ವ್ಯಕ್ತಿಗಳ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಅಥವಾ ಏಕವಚನದಲ್ಲಿ ಮಾಡ್ತಕ್ಕಂಥದ್ದು, ಇದನ್ನು ಮಾಡಿದರೆ ಮತ್ತೆ ಈ ಸಮುದಾಯ ಹೋರಾಟದ ಹಾದಿಯನ್ನು ಹಿಡಿಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಹಿರಿಯರು ನೀಡಿದ್ದಾರೆ. ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ನೀವು ಈ ನ್ಯೂನತೆಗಳನ್ನು ಸರಿಪಡಿಸಿ ಒಳ ಮೀಸಲಾತಿಗೆ ಹೊಲೆಯ ಮತ್ತು ಮಾದಿಗ ಜನಾಂಗಕ್ಕೆ ಸರಿಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕೆಂದು ನಾವು ಈ ವೇದಿಕೆ ಮುಖಾಂತರ ಆಗ್ರಹವನ್ನು ಮಾಡ್ತೇವೆ. ಕಾರಜೋಳ ಅವರು ಪ್ರಶ್ನೆ ಮಾಡಿದ್ರು, ಬರೀ ಚಲವಾದಿ ಸಮುದಾಯದವರು ಅಷ್ಟೇ ಇದರ ಬೆನಿಫಿಟ್ ತಗೋಬೇಕು ಅಂತ ಒಂದು ಉದ್ದೇಶ ಇದೆ ಅಂತಕ್ಕಂಥದ್ದನ್ನು ಅವರು ಡೈರೆಕ್ಟಾಗಿ ಚಲವಾದಿ ಅಂತಲೇ ಆಗಿಲ್ಲ, ಚಲವಾದಿ ಸಮುದಾಯದಿಂದ ಒಂದು ಹಿನ್ನೆಲೆಯಾಗಿ ಸರ್ಕಾರಕ್ಕೆ ಒಂದು ಕೇಸ್ ಹಾಕಿಸಿ ಇದು ಆಟ ಆಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಗೋವಿಂದರಾಜವರು ಆರೋಪ ಮಾಡಿದ್ದಾರೆ. ಇಲ್ಲ, ಅದು ಅವರ ಆರೋಪದಲ್ಲಿ ಏನು ಹುರುಳಿಲ್ಲ. ಈಗ ಅವರ ಒಂದು ಶೇರನ್ನು ಯಾರೂ ಚಲವಾದಿ ಸಮುದಾಯದ ನಾಯಕರು ಯಾರೂ ಗಿಟ್ಟಿಸಿಲ್ಲ, ಮಾದಿಗರ ಶೇರನ್ನು ಯಾರೂ ತಗೊಂಡಿಲ್ಲ. ಆದರೆ ಕಾರಜೋಳವರು ಏನು ಹೇಳಿದ್ದಾರೆ, ಚಲವಾದಿ ಸಮುದಾಯದವರು ಇದನ್ನೇನು ಮಾಡ್ಲಿಕ್ಕತ್ಯಾರ ಅಂತ ಹೇಳ್ಕಂದ ಅವರ ಸಮಾಜಕ್ಕೆ ನಾವೇನು ಆ ಭಾವನೆಯನ್ನಿಟ್ಟು ನಮ್ಮ ನಾಯಕರು ಮಾದೇವಪ್ಪ ಅವರು ಇರ್ಬೋದು, ಪರಮೇಶ್ವರಪ್ಪ ಇರ್ಬೋದು, ಯಾರೂ ಅದನ್ನು ಮಾಡಲಿಲ್ಲ. ನಾವು ನಮ್ಮ ನಾಯಕರು ರಾಜ್ಯದಲ್ಲಿ ಈಕ್ವಲ್ ಶೇರ್ ಕೇಳ್ತಾ ಇದ್ದಾರೆ. ನಾವು ಈಕ್ವಲ್ ಶೇರ್ ಕೇಳ್ತಾ ಇದ್ದೇವೆ. ಹೊಲೆಯರಿಗೆ ಅಷ್ಟು ಕೊಡಬೇಕು, 6% ಕೊಟ್ಟರೆ ಮಾದಿಗರಿಗೂ 6% ಕೊಡಬೇಕು ಕೇಳ್ತೇವೆ ನಾವು. ಅವರ ಮಾತಿನಲ್ಲಿ, ಅವರ ಆರೋಪದಲ್ಲಿ ಹುರುಳಿ ಇಲ್ಲ ಅಂತ ಹೇಳ್ಕೊಂಡು ಸ್ಪಷ್ಟವಾಗಿ ಹೇಳ್ತೀನಿ. ನಾಗಮೋಹನ್ ದಾಸ್ ವರದಿ ಯಾಕೆ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ? ನಾಗಮೋಹನ್ ದಾಸ್ ವರದಿ ಯಾಕೆ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಇಲ್ಲ, ನಾಗಮೋಹನ್ ದಾಸ್ ವರದಿಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕತ್ತಿದೆ ಸರ್ಕಾರ. ಆದರೆ ಅದರಿಂದ ಏನು ತೊಡಕುಗಳದವು ಎಲ್ಲ ಸಮುದಾಯದವರಿಗೆ ಸಮಾಧಾನ ಮಾಡ್ತಕ್ಕಂಥ ವಿಚಾರದಿಂದ ಅದು ಒಂದು ಸ್ವಲ್ಪ ಡಿಲೇ ಆಗಿರ್ಬೋದು ಅಷ್ಟೇ. ನಾಗಮೋಹನ್ ದಾಸ್ ವರದಿಯನ್ನು ಅನುಷ್ಠಾನ ಮಾಡಬಾರ್ದು ಅಂತಕ್ಕಂಥ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರಕ್ಕಿಲ್ಲ. ಅದನ್ನೇ ಹೇಳುತ್ತೀನಿ. ನಾಗಮೋಹನ್ ದಾಸ್ ವರದಿ ನೀವು ಸ್ವೀಕಾರ ಮಾಡ್ತೀರಿ? ನಾವು ನಾಗಮೋಹನ್ ದಾಸ್ ವರದಿ ಸ್ವೀಕಾರ ಮಾಡ್ತೇವಲ್ಲ, ಅದರೊಳಗೆ ಏನು ಪ್ರಶ್ನೆ? ನ್ಯೂನತೆಗಳನ್ನು ತೆಗೆದುಹಾಕಿ ಸರಿಪಡಿಸಿ ಸರಿ ಮಾಡಿರಿ ಅಂತ ಹೇಳ್ತಾರೆ. ಬೇಕು ಒಳ ಮೀಸಲಾತಿ ಬೇಕು. ಸರ್, ನಾಗಮೋಹನ್ ದಾಸ್ ಅವರು ಇದರಲ್ಲಿ ಏನದಲ್ಲ, ಕೆಲವೊಂದು ನ್ಯೂನತೆಗಳದಾವ, ಅದು ಸರಿಪಡಿಸಿ ಜಾರಿ ತಗೊಂಡ್ರೆ ಆ ರೋಸ್ಟರ್ ಬಿಂದು ಅವರು ನ್ಯೂನತೆ ಮಾಡಿದ್ದಾರೆ ಸರ್. ನಾಗಮೋಹನ್ ದಾಸ್ ಅವರು ABC ಮಾಡಿದ್ದಾರೆ. ಈಗ ಚಲ್ಲೂರ ಸೆಂಟ್ರಲ್ ದಯಮಾಡಿ ಆಡಿಯೋ ತುಂಬ ದೂರ ಆಗುತ್ತೆ, ಎಲ್ಲ ಮೈಕ್ ಅದು ಆಮೇಲೆ ಈ ವಿಭಾಗದಲ್ಲಿ ನೀವು ಅದನ್ನು ಚರ್ಚೆ ಮಾಡಿ ಪ್ರಶ್ನೆ ಇನ್ನೊಂದೇನಂದ್ರೆ, ಅವರು ಯಾರು ಭಾಸ್ಕರ್ ಪ್ರಸಾದ್ ಏನೇನು ಮಾಡ್ತಾರ ಅದು ಆರೋಪ ಬಗ್ಗೆ ಅಷ್ಟೇ ವಿರೋಧ ಅದಾವ ಅಥವಾ ರಿಸರ್ವೇಶನ್ ಬಗ್ಗೆ ಟೋಟಲ್ ವಿರೋಧ ಮಾಡ್ತಾರೆ? ಅದೇ ದೊಡ್ಡ ವಿಷಯ ಇಲ್ಲ. ಅವ್ರು ಆರೋಪ ಮಾಡ್ತಾರೆ, ಬಿಡ್ತಾರೆ. ಆದ್ರೆ ನಿಮ್ಮ ರಿಸರ್ವೇಶನ್ ಬಗ್ಗೆ ಏನಾರು ಎಫೆಕ್ಟ್ ಆಗತ್ತದ? ಒಳ ಮೀಸಲಾತಿ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಒಳ ಮೀಸಲಾತಿ ಕ್ಲಾಸಿಫಿಕೇಷನ್ ಹ್ಯಾಂಗೆ ಮಾಡಿದ್ದಾರೆ ಅಂದರೆ 6% ಲೆಫ್ಟ್ ಕಮ್ಯುನಿಟಿಯವರಿಗೆ ಫಸ್ಟ್ ಆದ್ಯ ಪ್ರಿಫರೆನ್ಸ್ ಲೆಫ್ಟ್ ಕಮ್ಯುನಿಟಿಯವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಏನು ಮಾಡಿದಾರಲ್ಲ,
ಅದಕ್ಕೆ ವಿ ಆರ್ ನಾಟ್ ಗೋಯಿಂಗ್ ಟು ಎಕ್ಸೆಪ್ಟ್ ದಿಸ್. ಯಾರು ಚಲವಾದಿ ಸಮುದಾಯದವರು ನಾವು ವಿ ಆರ್ ಆಸ್ಕಿಂಗ್ ಈಕ್ವಲ್ ಶೇರ್. ಯಾವಾಗ 6% ಅವ್ರಿಗೆ ಕೊಡ್ತೀರಿ, 6% ನಮ್ಮನ್ನು ಕೌಂಟ್ ಮಾಡಿ ನೀವು 6% ಪ್ರಾಧಾನ್ಯತೆ ಚಲವಾದಿ ಸಮುದಾಯದವ್ರಿಗೆ ಕೊಡಬೇಕು, 6% ಲೆಫ್ಟ್ ಮಾದಿಗ ಸಮುದಾಯದವ್ರಿಗೆ ಕೊಡಬೇಕು. ಆದರೆ ನಮ್ಮ ಅಬ್ಜೆಕ್ಷನ್ ಏನಂದರೆ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಅವರು. ಆ ಕ್ಲಾಸಿಫಿಕೇಷನ್ಗೆ ನಮ್ಮ ಒಪ್ಪಿಗೆ ಇಲ್ಲ. ಅವ್ರೇನು ಕ್ಲಾಸಿಫಿಕೇಷನ್ ಮಾಡಿದಾರಲ್ರಿ, ಆ ಕ್ಲಾಸಿಫಿಕೇಷನ್ಗೆ ನಮ್ಮ ಒಪ್ಪಿಗೆ ಇಲ್ಲ. ನಮಗೆ ಬೇಕಾದದ್ದು ಈಕ್ವಲ್ ಶೇರ್ ಅನ್ನೋದು ಇತ್ತು. ಮತ್ತೇನು ಏನು ಕೇಳ್ಬೇಕು ಅಂತ ಕೇಳಿ ಆರೋಪ ಒಂದೇ ಅವ್ರದ್ದಾಯ್ತು. ಈಗ ನಿಮ್ಮ ಮಂತ್ರಿಗಳು ಭಯ ಆಗ್ತಾರೆ ಅಂತ ಹೇಳಿ ನಿಮ್ಗೆ ಅದು ಮೇಲೆ ಶಿಟ್ ಐತಿ, ಅದು ಒಂದೇ ಇತ್ತು. ಅಥವಾ ಅವ್ರು ಟೋಟಲ್ ರಿಸರ್ವೇಶನ್ ಮೇಲೆ ಮಂತ್ರಿಗಳು ಆರೋಪ ಮಾಡಿದ್ರೆ ರಿಸರ್ವೇಶನ್ ಏನಾರ ಎಫೆಕ್ಟ್ ಆಗ್ತಿತ್ತು? ಇತ್ತೀಚೆಗೆ ಏನು ವರ್ಗೀಕರಣ ಮಾಡಿದ್ರು ಎಲ್ಲ ಹೇಳ್ತೀನಿ ಸರ್. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಇವತ್ತು ಕೊನೆ ಬಾರಿ 560 ಪೋಸ್ಟ್ ಕಾಲ್ ಮಾಡಿದ್ರು. ಅದರೊಳಗೆ 6 ಮತ್ತು 5 ಪ್ರಕಾರ ABC ಅಂತ ವರ್ಗೀಕರಣ ಮಾಡಿದರು. ಆ ವರ್ಗೀಕರಣದಲ್ಲಿ ರೋಸ್ಟರ್ ಬಿಂದುವಿನಲ್ಲಿ ಏನು ವ್ಯತ್ಯಾಸ ಆಗಿತ್ತಲ್ಲ, ಅದರೊಳಗೆ 560 ಪೋಸ್ಟ್ ಒಳಗೆ 17% ಏನೋ ವರ್ಗೀಕರಣ ಮಾಡಿದ್ರು. ಅದರೊಳಗೆ 71 ಪೋಸ್ಟು ವರ್ಗಕ್ಕೆ ಅಂದರೆ ಮಾದಿಗ ಸಂಬಂಧಿತ ಜಾತಿಗೆ ಹೋಗಿತ್ತು. 21 ಪೋಸ್ಟು B ವರ್ಗ ಅಂದರೆ ದಲಿತ ಬಲಗೈ ಸಮುದಾಯ ಸಂಬಂಧಿತ ಜಾತಿಗೆ ಹೋಗಿತ್ತು. ಆಮೇಲೆ 14 ಇಡೀ C ವರ್ಗ ಅಂದರೆ ಸುಮಾರು ಕೊರಮ, ಕೊರಚ, ಕೊಲಂಬ ಜಾತಿಗಳೇನಿದಾವೆ ಎಲ್ಲರಿಗೂ ಸೇರಿ ಇದಾಗಿದೆ. ನಾವು ಒಳ ಮೀಸಲಾತಿನ ಎಲ್ಲೂ ವಿರೋಧ ಮಾಡಿಲ್ಲ. ನಾವು ಇಡೀ ದಲಿತ ಸಮುದಾಯ ಒಳ ಮೀಸಲಾತಿ ಬೇಕು ಅಂತಲೇ ನಾವು ಹೋರಾಟ ಮಾಡಿದ್ವಿ. ಒಳ ಮೀಸಲಾತಿ ಬೇಕು. ಅದರಲ್ಲಿ ರೋಸ್ಟರ್ ಬಿಂದುವಿನಲ್ಲಿ ಏನಾಗೈತಲ್ಲ ತಾರತಮ್ಯ, ಅದನ್ನು ಸರಿಪಡಿಸಿ ನೀವು ಮತ್ತೆ ನೇಮಕಾತಿ ಮಾಡ್ರಿ ಅನ್ನೋದು ನಮ್ಮದು ಒತ್ತಾಯ ಅಷ್ಟೇ. ಇವತ್ತು ಭಾಸ್ಕರ್ ಪ್ರಸಾದ್ ಅವರು ಹೇಳೋ ಪ್ರಕಾರ ನಾವು ಯಾವತ್ತೂ ಒಳ ಮೀಸಲಾತಿ ಇಲ್ಲ, ಬೇಡ ಅಂತ ಎಲ್ಲೂ ಹೇಳಿಲ್ಲ. ಹಿಂದೆ ಕೂಡ ಕೊಲಂಬೋ ಜಾತಿಗಳನ್ನ ಇವರು ಸದಾಶಿವ ಆಯೋಗದ ವರದಿ ಜಾರಿಯಾಗಿದ್ದರೆ ಇವೆಲ್ಲ ಜಾತಿಗಳು ಪರಿಶಿಷ್ಟ ವರ್ಗದಿಂದ ಪರಿಶಿಷ್ಟ ಜಾತಿಯಿಂದ ಹೊರಗೆ ಹೋಗ್ತಾಯಿದ್ವು. ಅದನ್ನು ಕೂಡ ದಲಿತ ಸಮುದಾಯ ಅವರು ಕೂಡ ನಮ್ಮ ಅಣ್ತಂಬರು ಅವರು ನಮ್ಮ ಜೊತೆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೂ ಮೀಸಲಾತಿ ಸಿಗಲಿ ಅಂತ ಹೇಳಿದ್ವಿ. ಎಡಗೈ ಸಮುದಾಯದವರು ಅವ್ರನ್ನ ಹೊರಗಿಡಬೇಕನ್ನುವಂಥ ಹುನ್ನಾರು ಕೂಡ ಅವ್ರು ಮಾಡಿದರು. ಬಟ್ ಇವತ್ತಿಗೂ ಕೂಡ ನಾವು ಬಹಳ ಸ್ಪಷ್ಟವಾಗಿದ್ದೀವಿ, ಒಳ ಮೀಸಲಾತಿ ಬೇಕು. ಆದರೆ ರೋಸ್ಟರ್ ಬಿಂದುವಿನಲ್ಲಿ ಏನು ಇವತ್ತು ತಾರತಮ್ಯ ಆಗಿತ್ತು, ಆ ತಾರತಮ್ಯ ಸರಿಪಡಿಸ್ರಿ. ಆಮೇಲೆ ನಮಗೆ 6% ಏನು ಬರಬೇಕಾಗಿತ್ತು ಪೋಸ್ಟ್ನಲ್ಲಿ ಬಂದಿಲ್ಲ ಅನ್ನೋ ಕಾರಣಕ್ಕೆ ನಾವು ಅದನ್ನು ರದ್ದುಪಡಿಸಿ ಮತ್ತೆ ನೀವು ವಾಪಸ್ ಕಾಲ್ ಮಾಡೋಣ ಅನ್ನೋಂಥದ್ದನ್ನು ನಾವು ಎಲ್ಲರೂ ಕೂಡ ನಾವು ಇವತ್ತು ಬಲಗೈ ಸಮುದಾಯದವರು ಒತ್ತಾಯನ ಒಮ್ಮತದ ಬೇಡ. ಹೌದು, ಅವರು ಇವತ್ತಿಗೆ ಏನು ರೋಸ್ಟರ್ ಬಿಂದುವಿನಲ್ಲಿ ಆಗೈತೆ ಅದು ಸರಿ ಇದೆ, ನಮಗೆ ಕೊಡಿರ್ತಾರೆ. ಹಾಗಿದ್ರೆ 560 ಪೋಸ್ಟಲ್ಲಿ ನಮ್ಗೆ 6% ಸಿಗಬೇಕಾಗಿತ್ತು, 3.75% ಸಿಗ್ತಾಯಿತ್ತೆ ನಮಗೆ ಬಲಗೈ ಸಮುದಾಯ. ಅವರಿಗೆ ಎಡಗೈ ಸಮುದಾಯದಲ್ಲಿ 12.66% ಸಿಗ್ತಾಯಿತ್ತು. ಅಂದರೆ ಸಾಮಾಜಿಕನ ಎಲ್ಲಿ ಬಂತು ಇಲ್ಲಿ? ಅವ್ರ ವಾದ ಏನು, ನೀವು ದಲಿತರು ಬಲಗೈ ಸಮುದಾಯದವರು ಮುಂದುವರೆದಿದ್ದೀರಿ, ನೀವು ಶಿಕ್ಷಣದಲ್ಲಿ ಮುಂದಿದ್ದೀರಿ, ಸಾಮಾಜಿಕವಾಗಿ ಮುಂದಿದ್ದೀವಿ ಅಂದರೆ ನಾವು ಶೋಷಣೆಗೆ ಒಳಗಾಗಿವಲ್ರಿ. ಮಾದಿಗರಷ್ಟೇ ಆಗಿಲ್ಲ, ಹೋರಾಟಗಳು ಸಾಕಷ್ಟು ದಲಿತ ಬಲಗೈ ಸಮುದಾಯದವರು ಇವತ್ತಿಗೂ ಕೂಡ ಮಾಡ್ತಾಯಿದ್ವಿ. ಆದರೆ ಭಾಸ್ಕರ್ ಪ್ರಸಾದ್ ಒಬ್ಬ RSS ಏಜೆಂಟ್. ಅವನು RSSನವ್ರು ಮಾತುಗಳು ಮಾಧುಸ್ವಾಮಿ ಆಯೋಗದಲ್ಲಿ ಕಾರಜೋಳವರಿದ್ದರು. ಅವಾಗ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿದರು. 6% ಮಾದಿಗರಿಗೆ ಕೊಡ್ತಾರೆ, 5.5% ದಲಿತ ಸಮುದಾಯದ ಬಲಗೈ ಸಮುದಾಯ ಕೊಡ್ತಾರೆ, 4.5% ಇನ್ನೊಂದು ಕೊಡ್ತಾರೆ, 1% ಅವರು ಸುಮಾರು ಒಂದು 60-70 ಜಾತಿಗಳಿಗೆ ಅವ್ರು ಸೇರಿಸ್ಕೊಡ್ತಾರೆ. ಅಂದರೆ ಇವರು ಇಂಟೆನ್ಷನ್ ಕ್ಲಿಯರ್ ಆಗಿತ್ತಲ್ಲ ಕಾರಜೋಳವ್ರದ್ದು, ದಲಿತ ಸಮುದಾಯದ ಬಲಗೈ ಸಮುದಾಯ ತುಳಿಯೋದಕ್ಕೆ ಇಂಟೆನ್ಷನ್ ಕ್ಲಿಯರ್ ಆಗಿತ್ತು. ಅದನ್ನು ಸರಿಪಡಿಸ್ಬೇಕಂತಲೇ ನಾಗಮೋಹನ್ ದಾಸ್ ವರದಿ ಮಾಡಿದ್ರೆ ಅದರಲ್ಲಿ ರೋಸ್ಟರ್ ಬಿಂದುವಿನಲ್ಲಿ ಏನಾಗಿದ್ದಿಲ್ಲ, ಅನ್ಯಾಯ ನಮಗೆ ಬಲಗೈ ಸಮುದಾಯಕ್ಕೆ ಆಗಿತ್ತು. ಹಿಂಗಾಗಿ ನಾವು ಅದನ್ನು ಸರಿಪಡಿಸ್ರಿ, 6% ನಮಗೆ ಕೊಡಬೇಕಾಗಿತ್ತಲ್ಲ ಕೊಡ್ರಿ ಅನ್ನೋದು ಅಷ್ಟೇ ನಮ್ಮ ಒಮ್ಮತದ ಅಭಿಪ್ರಾಯ. ಅದು ಬಿಟ್ಟು ಇವರು ಇಲ್ಲ ಮಾದೇವಪ್ಪನ ಚಪ್ಪಲಿಲಿ ಹೊಡಿತೀನಿ ಅದನ್ನು ಹೊಡಿತೀನಿ ಇಂಥದ್ದೆಲ್ಲ ಮಾತಾಡೋದು. ಸರ್ಕಾರದ ಭಾಗವಾಗಿರ್ತಕ್ಕಂಥ ಮುನಿಯಪ್ಪ ಮತ್ತು H ಆಂಜನೇಯ ಮತ್ತು RB ತಿಮ್ಮಪ್ಪರು ಸಮುದಾಯದ ಪರವಾಗಿ ಹೆಂಗಿದ್ದಾರೆ ನಮ್ಮವರು ಇರಬೇಕಾಗ್ತದೆ. ನಮ್ಮ ಸಮುದಾಯ ಪರವಾಗಿ ಅವ್ರ ಅಟ್ಟೆ ಮಾದಿಗ ಜೊತೆ ಇಲ್ಲಿ ಹುಟ್ಟಿದ್ದೀನಿ ಅಂದಿದ್ದ ಪಾತ್ರಕ್ಕೆ ಅವ್ರು ಮಾಡಬೇಕು, ನಾವು ಮಾಡಿದ್ರೆ ತಪ್ಪಾಗ್ತದಂತ ಯಾಕೆ ಅನ್ಕೋತಾರೆ ಇವರು? ಆದರೂ ನಾವು ದಲಿತ ಬಲಗೈ ಸಮುದಾಯದವರು ಯಾವತ್ತೂ ಯಾರನ್ನೂ ತಗೊಳ್ಳಿಲ್ಲ, ಯಾರನ್ನೂ ಅವ್ರ ಬಗ್ಗೆ ಅವ್ರು ಕೆಟ್ಟದಾಗಿ ಮಾತಾಡಿಲ್ಲ. ಅದಕ್ಕೋಸ್ಕರ ನಾವು ಹೇಳೋದಿಷ್ಟೇ, ರೋಸ್ಟರ್ ಬಿಂದುವಿನಲ್ಲಿ ಅನ್ಯಾಯ ಆಗಿರ್ತೈತಿ ದಲಿತ ಬಲಗೈ ಸಮುದಾಯಕ್ಕೆ, ಅದನ್ನು ಸರಿಪಡಿಸಿ ನಮಗೆ 6% ಕೊಡ್ರಿ ಅನ್ನೋದು ಅಷ್ಟೇ ಒತ್ತಾಯ ನಮ್ಮದು. ಇವತ್ತು ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಅದು ಸರ್ಕಾರ ಮತ್ತು ಕೋರ್ಟ್ ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಅದು ಎಷ್ಟು ಮುಂದಕ್ಕೆ ಹೋಗುತ್ತೋ ಅಂತೇಳಿ. ಬಟ್ ಅದನ್ನು ಇಡಿಯಾಗಿ ತೊಗೊಂಬಂದು ನಮ್ಮ ಬಲಗೈ ಸಮುದಾಯ ಸಚಿವರ ಮೇಲೆ ಹಾಕೋದು ಇದು ಬಹಳ ಅಪರಾಧ ಮತ್ತು ಖಡಾಖಂಡಿತವಾಗಿ ಅದನ್ನು ಖಂಡಿಸ್ತೀವಿ ಅಂತೇಳಿ ಈ ಮೂಲಕ ತಮ್ಮ ಸರ್ ನನ್ನಂಥವ್ರು ನೋವಾದ ಸಾರ್ವಜನಿಕರು ಹೋಗಿದ್ದಾರೆ ಸರ್. ಸರ್ ಒಂದು ನಿಮಿಷ, ಒಟ್ಟು 6 ಜನಗಳ ಆಫ್ ದ ಪ್ರೆಸೆಂಟ್
ಪೆಟಿಷನರ್ಸ್ ಈ ಥರ ಸುಪ್ರೀಂ ಕೋರ್ಟ್ನಲ್ಲಿ 3 ರಿಟ್ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಸರ್ಕಾರ ಈಗೇನು ಪ್ರಕ್ರಿಯೆ ನಡೆದಿತ್ತಲ್ಲ ಅದನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಇದ್ರದ್ದು ಹೈಕೋರ್ಟಿನ ಆದೇಶದ ಒಳಪಟ್ಟು ನಂತರ ಏನು ಬರ್ತದೆ ಅದ್ರ ಮ್ಯಾಗ ರಿಸರ್ವೇಷನ್ ಮಾಡಿ. ನೀವು ಟೋಟಲ್ ಸ್ಟಾಪ್ ಆಗಿಲ್ಲ, ಯಾಕಂದ್ರೆ ನೀವು ಮುಂದುವರಿಸ್ರಿ. ಇಟ್ ಈಸ್ ಸಬ್ಜೆಕ್ಟ್ ಟು ದ ಆರ್ಡರ್. ಹೌದು. ಮುಂದುವರಿಸ್ರಿ. 56 ಏನು 50,000 ನೀವು ಮುಂದುವರಿಸ್ರಿ. ಇದ್ರದ್ದು ಡಿಪೆಂಡ್ ಆರ್ಡರ್ ಮೇಲೆ ವಿಧಾನ ಆಗಬಹುದು. ಅದು ಎಲ್ಲೂ ಟೋಟಲಿ 100% ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ, ಪ್ರಿವೆಂಟ್ ಮಾಡಿಲ್ಲ. ನಾಳೆ 27 ತಾರೀಕು ಸರ್ ಒಂದು ರೋಜುಮ್ದಾರ್ ಸರ್, ಅದಕ್ಕೆ ಸ್ಟಾಪ್ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಪೂರ್ವ ಈಗಿದು 17 ನಮ್ಗೆ 17% ಇತ್ತ, 15, 3, 18% ಇತ್ತು. ಈ ಏನು ಆ್ಯಕ್ಟ್ ಬಂದ ಮೇಲೆ 17% ಮಾಡಿದ್ರು, 7% ಶೆಡ್ಯೂಲ್ ಕಾಸ್ಟಿಗೆ ಮಾಡಿದ್ರು. 22 ಪಾಯಿಂಟ್ ಆಯ್ತಲ್ಲ ಇದು. ಇದಕ್ಕೆ ಕನ್ಸಿಡರ್ ಮಾಡಿ 56,000 ಪೋಸ್ಟ್ ತುಂಬಲಿಕ್ಕೆ ಇದನ್ನು ಕನ್ಸಿಡರ್ ಮಾಡಂತೇಳಿ ರೋಸ್ಟರ್ ಬಿಂದು 17 ಏನಿತ್ತಲ್ಲ 100ಕ್ಕೆ ಅದನ್ನು ಮಾಡ್ರಿ ಅಂತ ಹೇಳಿರೋದು. ಇದು 2000 ಮುಂಚೆ ಇರ್ತಕ್ಕಂಥದ್ದು 13, 15, 18 ಇತ್ತು. ನಾವು 3 ಶೆಡ್ಯೂಲ್ ಕಾಸ್ಟ್ 15, ಶೆಡ್ಯೂಲ್ ಟ್ರೈಬ್ 3, 18% ಇತ್ತು. ಈ ಮೋಹನ್ ಕಮಿಟಿ ಆದಮೇಲೆ 17.+7 ಶೆಡ್ಯೂಲ್ ಟ್ರೈಬ್ಸ್ 22 ಆಯಿತು. ಅದ್ರ ಮ್ಯಾಗ ಈ ರಿಟ್ ಹೋಗಿರೋದು. ಸರ್ಕಾರ ನಿಮ್ಗೆ ಈಗ ಒತ್ತಡ ಆಗ್ತದೆ, ಯಾಕಂದ್ರೆ ಮ್ಯಾಟರ್ ಅಂತ ಇದು ಕೋರ್ಟ್ ಮುಂದದ. ಸರ್ಕಾರ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡೋಕ್ಕೂ ಆಗುದಿಲ್ಲ. ನೀವೇನು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿರಿ? ನಾವು ಸರ್ಕಾರಕ್ಕೆ ಏನು ಬೇಡಿಕೆ ಇದ್ದಿಲ್ಲ. ಈ ಹಿಂದಿನ ರಿಸರ್ವೇಷನ್ ಮ್ಯಾಟ್ರಿಕ್ಸ್ ಪ್ರಕಾರ ಮಾಡಿರಿ. ಹಿಂದಿನ ರಿಸರ್ವೇಷನ್ ಏನಿತ್ತು ಆ ಮ್ಯಾಟ್ರಿಕ್ಸ್ ಪ್ರಕಾರ ನೀವು ಅಪಾಯಿಂಟ್ಮೆಂಟ್ ಮಾಡಿರಿ. ಈ ಪೋಸ್ಟ್ ತುಂಬಬೇಕನ್ನುವಂಥದ್ದನ್ನು ಮೊದಲು ಕೇಂದ್ರ ಸರ್ಕಾರ ತುಂಬಬೇಕಾಗಿತ್ತು. ಅದನ್ನು ಅಲ್ಲಿ ಕೇಳಕ್ಕೆ ಹೇಳ್ರಿ. ಆಮೇಲೆ ಬೇಕಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಕೇಳಿ. ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೂ ಬೇಡ ಅಂದಿಲ್ಲ, ಅವ್ರು ಸರ್ಕಾರದ ಕೇಳೋಕ್ಕೂ ಬೇಡ ಅಂದಿಲ್ಲ. ವಿಶೇಷವಾಗಿ ಬಲಗೈ ಸಮುದಾಯ ಸಚಿವರನ್ನು ಯಾಕೆ ಟಾರ್ಗೆಟ್ ಮಾಡಿದಾರೆ ಅನ್ನುವಂಥದ್ದು ನಮ್ಮದು ಪ್ರಶ್ನೆ ಅಷ್ಟೇ. ಇಲ್ಲ, ಅವರನ್ನ ಈ 56,000 ನೇಮಕ ಪ್ರಕ್ರಿಯೆನೇ ಸ್ಟಾಪ್ ಇಡೋ ಸಂಬಂಧ ಈ ತಂತ್ರ ರೂಪಿಸಿದ್ದಾರೆ. ಇಲ್ಲ 56,000 ಮನುಷ್ಯ ಬಲಗೈ ಸಮುದಾಯವನ್ನ ಸಮರ್ಥವಾಗಿ ಬಳಕೆ ಮಾಡಿಕೊಂಡು ಅವ್ರ ಕಡೆ ಒಂದು ಕೇಸ್ ಹಾಕಿಸಿ, ಇಲ್ಲೊಂದು ಕ್ಯಾಂಡಿಡೇಟ್ ತಗೊಂಡು ಅದನ್ನು ಕೇಸ್ ಹಾಕಿಸಿ ಇದ್ರ ನಡಬರ್ಕ್ ಆಟ ಆಡಿ ಎಲ್ಲೂ ಒಂದ್ ಕಡೆ ಉದ್ಯೋಗ ಸೃಷ್ಟಿ ಆಗಲಾರ್ದಂತ ಒಂದು ಕತ್ತಲಲ್ಲಿ ಇಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಇದು ರಣತಂತ್ರವಾಗಿದೆ ಅಂತ. ಒಳ ಮೀಸಲಾತಿನಲ್ಲಿ ಹಂಗಿಲ್ಲ. ಅದು ಏನಿದೆ ಈಗ 56,400 ಪೋಸ್ಟ್ ತುಂಬಬೇಕಾದ್ರೂ ಸಹಿತ ಹೈಕೋರ್ಟ್ನಿಂದ ಏನು ರಿಸ್ಟ್ರಿಕ್ಷನ್ ಇಲ್ಲ, ಸುಪ್ರೀಂ ಕೋರ್ಟ್ದಿಂದ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಇಟ್ ಈಸ್ ಸಬ್ಜೆಕ್ಟ್ ಟು ದ ಜಜ್ಮೆಂಟ್ ಡೆಲಿವರ್ಡ್ ಬೈ ದ ಆನರೇಬಲ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಅಂತಿದೆ. ಅಂದ್ಬಳಿಕ ತುಂಬಬಹುದು ಇವರು. ಆ ಜಜ್ಮೆಂಟಿನ ಮೇಲೆ ಡಿಪೆಂಡ್ ಅದು ಅಷ್ಟೇ. ಆ ಜಜ್ಮೆಂಟ್ ಅವ್ರು ಏನೇ ಡೆಲಿವರಿ ಮಾಡ್ತಾರೆ ಆ ಪ್ರಕಾರ ಏನೈತಿ ಅಪಾಯಿಂಟ್ಮೆಂಟ್ ಆಟೋಮೆಟಿಕ್ಲಿ ಆಗ್ತವೆ. ಅಪಾಯಿಂಟ್ಮೆಂಟ್ ಪ್ರಕ್ರಿಯೆಗೆ ಸ್ಟಾಪ್ ಇಡ್ರಿ ಅಂತ ಹೇಳೋದಿಲ್ಲ. ನಾವು ಕೇಳ್ತಾ ಇರೋದು 6% ನಮ್ಮ ಶೇರ್ ಏನಿದೆ SC ರೈಟ್ದವ್ರಿಗೆ 6% ಕೊಡ್ರಿ ಅಂತೇಳಿ. ಆಮೇಲೆ ಇನ್ನೊಂದು SC ರೈಟ್ ಸಮುದಾಯದವ್ರಿಗೆ ಇವ್ರು ಯಾಕೆ ವಿಕ್ಟಿಮ್ ಮಾಡ್ತಾರಪ್ಪ ಅಂತಂದ್ರೆ, ಈಗ ನನ್ನ ಸ್ನೇಹಿತರೆಲ್ಲ ಹೇಳಿದ್ರಲ್ಲ, ಅಲ್ಲಿ BJP RSS ಒಳಗೆ ಕೆಲವೊಂದು SC ಹುಡುಗರನ್ನ ಇಟ್ಕೊಂಡು ಅವ್ರ ಕಡೆಯಿಂದೇ ಏನಲ್ಲ ಇದನ್ನು ಕಣ್ಚಿಟ್ಟು ಕೆಲಸ ಮಾಡ್ಲಿಕ್ಕತ್ತಾರ ಅವರು, ಯಾರು BJP ಅವರು. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ವೆಸ್ಟೆಡ್ ಇಂಟ್ರೆಸ್ಟ್ ಯಾರು ಅಂದರೆ BJP ಅವರು. RSS ಅವರು ಇವರಿಬ್ಬರನ್ನ ಮುಂದೆ ಬಿಟ್ಟು ಅವರು ಜಸ್ಟ್ ಟು ಡಿವೈಡ್ ದ ಸೊಸೈಟಿ, ಜಸ್ಟ್ ಟು ಡಿವೈಡ್ ದ ಕಮ್ಯುನಿಟಿ, SC ಲೆಫ್ಟ್ ಆ್ಯಂಡ್ SC ರೈಟ್ ಕಮ್ಯುನಿಟಿ ಡಿವೈಡ್ ಮಾಡ್ಕೋಬೇಕನ್ನೋ ಉದ್ದೇಶದಿಂದ ಮಾತ್ರ ಮಾಡ್ತಾರೆ. ಅವ್ರ ಉದ್ದೇಶ ಸಫಲ ಆಗೋದಿಲ್ಲ ಅಂತ ಏಕೆಂದರೆ ನಿಮ್ಮ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ. ನಾಳೆ ಅವರು 22, 27 ತಾರೀಕು ಡಿಸೈಡ್ ಮಾಡಿದ್ದಾರೆ. ನಿನ್ನೆ ಚಿತ್ರದುರ್ಗದಲ್ಲಿ ಮೀಟಿಂಗ್ ಆಗಿದೆ. ಬಹಳ ಸ್ಪಷ್ಟವಾಗಿ ಅವರು ಇಡೀ ಕರ್ನಾಟಕದಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮತ್ತು ಪಾದಯಾತ್ರೆ. ಅದಕ್ಕೆ ನಾವು ಕೌಂಟರಾಗಿ ಮಾಡ್ಬೇಕಾಗ್ತದೆ. ಅವ್ರೇನು ಪಾದಯಾತ್ರೆ ಚಿತ್ರದುರ್ಗ ಮತ್ತು ಬೆಂಗಳೂರು ಮಾಡ್ಲಿಕ್ಕತ್ತಾರಲ್ಲ, SC ರೈಟ್ ಸಮುದಾಯ ಎಂಟೈರ್ ಸ್ಟೇಟ್ನಿಂದ ನಾವು ಕೌಂಟರ್ ಏನದಲ್ಲ ಅದನ್ನು ಹೋರಾಟ ಮಾಡಬೇಕಾಗ್ತದೆ ಅಷ್ಟೇ. ಈಗ ಮಾದಿಗ ಸಮುದಾಯದವರ ಹಿತ ಕಾಪಾಡಲಿಕ್ಕೆ ಅವರೆಲ್ಲರೂ ಬದ್ಧವಾಗಿ ನಿಂತಾಗ ನಮ್ಮ ಸಮುದಾಯ ಹಿತ ಕಾಪಾಡ್ಲಿಕ್ಕೆ ನಾವು ಬದ್ಧವಾಗಿ ನಿಲ್ಲಲೇಬೇಕಾಗ್ತದೆ. ಅನಿವಾರ್ಯವಾಗಿ ನಾವು ಒಂದು ಹೋರಾಟ ಮಾಡುತ್ತೇವೆ. ಇವತ್ತೇನು ಭಾಸ್ಕರ್ ಪ್ರಸಾದ್ ಅಂತವರು ಮಾತಾಡ್ತಾರಲ್ಲ, ಇವ್ರ ಅಪ್ಪನ ಅಂತ ಮಾತಾಡ್ತೇವೆ ನಾವು. ಬಟ್ ಆದ್ರೆ ಅವ್ರು ನಮ್ಮ ಸೋದರ ಭಾವತ್ವದಿಂದ ನಾವೆಲ್ಲ ನಾವು ಒಂದೇ ಅಂತ ಅನ್ನೋದು ನಡೆದೇವೆ. ಅದು ಹೋರಿ ಸರ್. ಈಗ SCPTSP ಅಮೌಂಟ್ ಎಲ್ಲ ಅಮೌಂಟ್ ಗ್ಯಾರಂಟಿ ಬಳಕೆ ಮಾಡಿ ಎರಡೇ ಸರ್ 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 ಇದು ನೋಡಿ ಸರ್, ನಾವು ಸುಮಾರು ಸಲ ನಮ್ಮ ಯಾವುದೇ ಒಂದು ಸರ್ಕಾರ ಬಂದಾಗ ಸಹಿತ ಸಮುದಾಯಗಳಿಗೆ ಅನ್ಯಾಯ ಆದಾಗ ನಾವೆಲ್ಲರೂ ಕುರಿತು ಒಂದು ಹೋರಾಟ ಮಾಡಿದ್ದು ತಮಗೆಲ್ಲ ಗೊತ್ತಿದೆ. ನಾವು ಮಾಡಿದ್ದೇವೆ. ಈ SCP ಫಂಡ್ ಸಲ ಸಹಿತ ನಾವು ವಿರೋಧ ಮಾಡಿದ್ದೇವೆ, ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೇವೆ.
ಆದರೆ ಇದೇ ನಮ್ಮ ಕಾರಜೋಳವರು ಜಿಗ್ಜಿನಿಯವರು 2024ರಾಗ ನಮ್ಮನ್ನೆಲ್ಲರೂ ಛಲವಾದಿ ಸಮಾಜದವರು ನಾವು ನೀವೆಲ್ಲ ಅಣ್ತಮ್ಮರು ಕರ್ಕೊಂಡ್ಕೊಂಡು ಸಭೆ ಮಾಡಿ ಮೀಟಿಂಗ್ ಮಾಡಿ ನಮ್ಮ ಸೇರನ್ನು ಸಮಾನವಾಗಿ ಹಂಚ್ಕೊಂಡು